ಹೆಂಗಾಗ್ಯಾವ? ಕುಲ್ಫಿ ಬಂದಾವ. ಹೆಂಗಾಗ್ಯಾವ? ನೀ ಎರಡು ನೆಕ್ಕ ಒಂದಿಟ್ಟು ಮುರಿದು ನೋಡ್ತೀನಿ. ಇದು ಮಾವಿನಕಾಯಿ ತಂದು ಜ್ಯೂಸ್ ಮಾಡಿ ಮನೆಯಲ್ಲೇ ಮಾಡಿರೋದು ಐಸ್ ಕ್ರೀಮು. ಒಂಥರ ಕುಲ್ಫಿ ಥರ ಬಂದಿದೆ. ಮತ್ತೆ ಪ್ರತಿ ಸಲ ಮಾಡಿದಾಗ ಸ್ವಲ್ಪ ಬಿರ್ಸಿರ್ತಾ ಇತ್ತು. ಈ ಸಲ ಏನಾಗಿದೆ, ಸ್ಮೂತ್ ಆಗಿ ಬಂದಿದೆ. ಈಗ ಏನು ಕಾರಣ? ಅದಕ್ಕೆ ಏನು ಕಾರಣ ಅಂತೇಳಿ ನೀವೇ ಹೇಳಿ. ಏನು ಕಾರಣ ಅಂದ್ರೆ ಇದಕ್ಕೆ ಗೋಡಂಬಿ ಹಾಕಿದ್ದಾರೆ, ಅದಕ್ಕೆ ಸ್ಮೂತ್ ಆಗಿ ಬಂದಿದೆ. ಅದೇ ವಿಶೇಷ. ನೀವು ಮನೇಲಿ ಮಾಡ್ರಿ. ಯಾಕಂದ್ರೆ ಮಕ್ಕಳಿಗೆ ಅಲ್ಲಿ ಅಂಗಡಿಯಿಂದ ತರೋದು ಕೊಡೋದು ಮಾಡಬೇಡ್ರಿ. ಈಗೇನು ಬೇಸಿಗೆ ಹೋಯ್ತು ಬಿಡ್ರಿ. ಈಗ ಸದ್ಯಕ್ಕೆ ಇನ್ನೂ ಒಂದು ಸ್ವಲ್ಪ ದಿವಸ ಮಾಡಿ ಮಕ್ಕಳಿಗೆ ಟೇಸ್ಟ್ ತೋರಿಸ್ರಿ. ಮನೆ ಟೇಸ್ಟನ್ನು ಅವ್ರಿಗೆ ರುಚಿ ಹೆಚ್ಚಿದ್ರೆ ಹೊರಗಿಂದ ಕೇಳಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ, ಈ ಐಸ್ ಕ್ರೀಮ್ ಮಾಡಕ್ಕೆ ನಾವಿಲ್ಲ. ಈಗ ಸ್ವಲ್ಪ ದೊಡ್ಡ ಸೈಜ್ ನಾವು ಮಾವಿನ ಹಣ್ಣು ತೊಗೊಂಡಿದ್ದೀವಿ. ಇವು ಫುಲ್ ಹಣ್ಣಾಗಿರೋ. ಹಂಗೆ ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಇಲ್ಲ ನಾನು ಒಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ. ಇದನ್ನು ಹಾಕ್ತಿರೋ ಉದ್ದೇಶ ಇಷ್ಟೇ. ಬರೀ ಮಾವಿನ ಹಣ್ಣಿಂದ ಮಾಡ್ತಿದ್ದೆ. ಸ್ವಲ್ಪ ಗೋಡಂಬಿ ಹಾಕೋದ್ರಿಂದ ಕುಲ್ಫಿ ಥರ ಟೇಸ್ಟ್ ಬರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ ಅಂಥೇಳಿ ಈಗ ಮಾವಿನ ಹಣ್ಣನ್ನು ಸಿಪ್ಪೆ ಸುಲ್ಕೊಂಡು ಅದರೊಳಗಿಂದ ಏನಂತೀರಿ ನೀವು, ಮಾವಿನ ಹಣ್ಣು ಹಣ್ಣಾಗಿರೋದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಜ್ಯೂಸರ್ಗೆ. ಅದಕ್ಕೆ ನಾನು ತೊಗೊಂಡಿರೋ ಗೋಡಂಬಿ, ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪೌಡ್ರ್ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಹೊತ್ನಾಗೆ ಗ್ರೈಂಡ್ ಮಾಡ್ಕೊಳತ್ತೀನಿ. ಹಿಂಗೆ ನೋಡ್ರಿ, ನೊರೆ ಬರಬೇಕು. ಹಿಂಗೆ ಬಂದರೆ ಐಸ್ ಕ್ರೀಮ್ನು ಕೂಡ ಹಂಗೆ ಚೆನ್ನಾಗಿ ಬರ್ತವೆ. ನೀವು ಬೇಕಂದ್ರೆ ಇದ್ರ ನಡು ಬಾಯಿಗೆ ಸಿಗುವಂಗೆ ಸ್ವಲ್ಪ ಈ ಬಾದಾಮಿ ಗೋಡಂಬಿ ಇರ್ತಾವಲ್ಲ, ಅವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಬಟ್ ನಾನು ಇಲ್ಲೇನು ಹಂಗೇನು ಕಟ್ ಮಾಡಿ ಹಾಕಿಲ್ಲ. ಓನ್ಲಿ ಈ ಜಾರಿಗೆ ಹಾಕ್ಕೊಂಡಿರೋದನ್ನೇ ಅಷ್ಟೇ ಮಾಡ್ತಾಯಿದ್ದೀನಿ. ಕಲರು ಸ್ವಲ್ಪ ವೈಟಿಶಾಗಿ ಬರ್ತೈತಿ ಗೋಡಂಬಿ ಹಾಕಿರೋದ್ರಿಂದ. ಜೊತೆಗೆ ಐಸ್ ಕ್ರೀಮ್ ಮಾತ್ರ ಒಂಥರ ಸಾಫ್ಟಾಗಿ ಬರ್ತೈತಿ. ಹಂಗೆ ಆ ಒಂದು ಉದ್ದೇಶದಿಂದ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನಾವೇನು ಜ್ಯೂಸ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಐಸ್ ಕ್ರೀಮ್ ಮೋಲ್ಡಿಗೆ ಹಾಕ್ಕೊಳತ್ತೀನಿ. ಒಂದು ಕುಲ್ಫಿ ಥರ ಮೋಲ್ಡ್ ಇರೋದು, ಇನ್ನೊಂದು ನಾರ್ಮಲ್ ಆಗಿತ್ತು ಚಿಕ್ಕದು. ಎರಡಕ್ಕೂ ಹಾಕ್ಕೊಂಡು ಈಗ ಡೀಪ್ ಫ್ರೀಜರ್ನಾಗ ಇಟ್ಟಿದ್ದನ್ನು 5 ರಿಂದ 6 ತಾಸು ಇಡಬೇಕು. ಬೆಳಗ್ಗೆ ನೋಡ್ರಿ, ಸಾಯಂಕಾಲ ಮಾಡಿಟ್ಟಿದ್ವಿ. ಬೆಳಗ್ಗೆ ನಮ್ಮ ಐಸ್ ಕ್ರೀಮ್ ರೆಡಿ ಆಗಿದ್ದಾವೆ. ನೋಡ್ತಾ ಇದ್ರೇ ಹಂಗೆ ಬಾಯಾಗ ನೀರು ಬರ್ತದೆ, ತಿನ್ಬೇಕನ್ಸುತ್ತೆ. ಅಷ್ಟು ಟೇಸ್ಟಾಗಿ ಭಾಳ ಚೆನ್ನಾಗಿ ಬಂದಿದ್ದು ನಮ್ಮ ಐಸ್ ಕ್ರೀಮು. ನೋಡ್ರಿ, ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ. ತಿನ್ನೋಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿ ಭಾಳ ಚೆನ್ನಾಗಿ ಬಂದಿದ್ದು. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾಯಿದ್ರಿ, ನಿಮಗಿದೆ